ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನಗಳ ನಂತರ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಮನೆ ಕೆಲಸ ಹಾಗಾಗಿ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿ ವಿಡಿಯೋ ಮಾಡೋದಕ್ಕಾಗಲಿ ಆಗ್ತಾಯಿಲ್ಲ. ಹಬ್ಬಗಳು ಬೇರೆ ಬರ್ತಾಯಿದೆ ಅಲ್ವಾ, ಹಾಗಾಗಿ ಮನೆ ಕ್ಲೀನಿಂಗು ಅದು ಇದು ಈ ಕೆಲಸ ಹಾಗಾಗಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಆದರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ, ಮುಂದೇನೂ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ದಯವಿಟ್ಟು ಎಲ್ಲರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾವ ಥರ ವಿಡಿಯೋಸ್ ಮಾಡಬೇಕು ಅಂತ ನನಗೆ ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ. ಆ ಥರ ವಿಡಿಯೋಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನೀವೆಲ್ಲ ಸಪೋರ್ಟ್ ಮಾಡ್ತಾಯಿರೋದು. ತುಂಬ ಜನ ಕೇಳ್ತಾರೆ, ಅಕ್ಕ ಯಾಕೆ ವಿಡಿಯೋಸ್ ಮಾಡ್ತಾಯಿಲ್ಲ, ಡೈಲಿ ವಿಡಿಯೋಸ್ ಹಾಕಿ, ಯಾಕೆ ವಿಡಿಯೋ ಮಾಡ್ತಾಯಿಲ್ಲ ನೀವು ಅಂತ ಕೇಳ್ತಿರ್ತೀರ. ಸ್ವಲ್ಪ ಕೆಲಸ ಇರೋದರಿಂದ ಆಗ್ತಾಯಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂಸು ಇರೋದ ಕಾರಣ ವಿಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಆದರೂ ತುಂಬ ಖುಷಿಯಾಗುತ್ತೆ ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಪ್ರೀತಿ. ಇನ್ನು ವಿಡಿಯೋಸ್ ಹಾಕಿಲ್ಲ ಅಂದ್ರೂ ಮರೆಯದೆ ವಿಡಿಯೋಸ್ ಹಾಕಿದಾಗೆಲ್ಲ ಕಮೆಂಟ್ಸ್ ಹಾಕ್ತೀರಾ, ಕೇಳ್ತೀರಾ ಯಾಕೆ ಏನು ಅಂತ ಅವಾಗ ತುಂಬ ಖುಷಿಯಾಗುತ್ತೆ. ಖಂಡಿತ ಇದೆಲ್ಲ ರಾಯರ ಆಶೀರ್ವಾದದಿಂದ ಎಲ್ಲರೂ ನನ್ನ ಚಾನಲ್ನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಇದೇ ರೀತಿ ನಿಮ್ಮ ಸಪೋರ್ಟ್ ಮುಂದೇನೂ ಮಾಡ್ತೀರ ಅನ್ನೋ ನಂಬಿಕೆ ಇದೆ. ಖಂಡಿತ ರಾಯರಿದ್ದಾರೆ. ರಾಯರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ ಅಲ್ವಾ, ಹಾಗಾಗಿ ಜಾಸ್ತಿ ರಾಯರ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆನೇ, ಎಷ್ಟು ಹೇಳಿದರೂ ಕಡಿಮೆನೇ. ರಾಯರ ಪವಾಡ ಅದ್ಭುತ ಅಂದರೆ ಅದ್ಭುತ. ಒಂದಾದಮೇಲೆ ಒಂದು ಪವಾಡನೇ ಮಾಡ್ತಾನೇ ಇರ್ತಾರೆ. ಖಂಡಿತ ನಂಬಿದವ್ರಿಗೆ ಮಾತ್ರ ಖಂಡಿತ ರಾಯರಿದ್ದಾರೆ. ನನ್ನಪ್ಪ ರಾಯರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ. ಇವತ್ತು ಈ ಮಟ್ಟಿಗೆ ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣವೇ ನಮ್ಮ ರಾಯರು. ನನ್ನ ಮನೆ ದೇವ್ರ ಆಶೀರ್ವಾದ, ನಮ್ಮ ರಾಯರು ಇರೋದ್ರಿಂದನೇ ಇವತ್ತಿಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇರೋದು. ಖಂಡಿತ ರಾಯರಿದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಸಾಲಲ್ಲ, ಪದಗಳೇ ಇಲ್ಲ. ಇನ್ನು ರಾಯರು ಎಲ್ಲನೂ ಕೊಡ್ತಾರೆ, ಆದರೆ ರಾಯರಿಗೆ ನಾವೇ ಏನೂ ಸಲ್ಲಿಸ್ತಾ ಇಲ್ಲ. ಇವಾಗ ನನ್ನ ಕೈಲೂ ಪೂಜೆ ಮಾಡೋಕ್ಕಾಗ್ತಾಯಿಲ್ಲ, ಪೂಜೆ ಮಾಡ್ತಾನೂ ಇಲ್ಲ. ಹಾಗಂತೇಳಿ ರಾಯರೇನು ಕೋಪ ಮಾಡ್ಕೊಳಲ್ಲಲ್ವ, ಹಾಗಾಗಿ ತುಂಬ ಬೇಜಾರು ಇದೆ. ಒಂದು ಕಡೆ ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋದು ಇದೆ. ಖಂಡಿತ ರಾಯರನ್ನ ನೋಡಬೇಕು ಅನ್ನೋ ಆಸೆ ತುಂಬ ಆಗ್ತಾಯಿದೆ. ರಾಯರ ಇಚ್ಛೆ, ರಾಯರ ಅನುಗ್ರಹ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಸಿಕ್ಕ ಮರುದಿನವೇ ಮಂತ್ರಾಲಯದಲ್ಲಿ ಇರ್ತೀವಿ. ರಾಯರನ್ನ ನೋಡಬೇಕು ಅನ್ನೋ ಆಸೆ ತುಂಬ ಇದೆ. ಮೊನ್ನೆ ನಮ್ಮ ಯಜಮಾನರು ಹೋಗಿ ಬಂದರು ಮಂತ್ರಾಲಯಕ್ಕೆ, ತುಂಬ ಖುಷಿಯಾಯಿತು. ದರ್ಶನ ಎಲ್ಲ ಚೆನ್ನಾಗಾಯಿತು. ಖಂಡಿತ ರಾಯರಿದ್ದಾರೆ. ರಾಯರಿಗೂ ಗೊತ್ತು ಯಾವಾಗ ಕರೆಸ್ಕೋಬೇಕು, ಯಾವಾಗ ಏನು ಕೊಡಬೇಕು ಅಂತ ರಾಯರಿಗೆ ಖಂಡಿತ ಗೊತ್ತು. ನನ್ನಪ್ಪ ರಾಯರಿರೋದು ಮಾತ್ರ ಸತ್ಯ. ಕೆಲವ್ರು ಜನ ಹೇಳ್ತಾರೆ, ಮನೆ ದೇವ್ರ ಪೂಜೆ ಮಾಡಬೇಕು, ಅದು ಬಿಟ್ಟು ಬೇರೆ ಏನೋ ಪೂಜೆ ಮಾಡಿದರೆ ಹೇಗೆ, ಮನೆ ದೇವ್ರು ಮುನಿಸ್ಕೋತಾರೆ ಹಾಗೆ ಹೀಗೆ ಅಂತ. ಅದೆಲ್ಲ ಸುಳ್ಳು ಅಂತ ಭಾವಿಸ್ತೀನಿ. ಮನೆ ದೇವರು ಪೂಜೆನೂ ಮಾಡ್ತೀನಿ, ರಾಯರ ಪೂಜೆನೂ ಮಾಡ್ತೀನಿ. ಆದರೆ ತುಂಬ ನಂಬಿರೋದು ಮಾತ್ರ ರಾಯರನ್ನೇ. ಹಾಗಂತೇಳಿ ಮನೆ ದೇವ್ರನ್ನೇನು ನಂಬಿಲ್ಲ ಅಂತಲ್ಲ, ಖಂಡಿತ ಅವರೂ ಇದ್ದಾರೆ ನಮ್ಮ ಹಿಂದೆ. ಮನೆ ದೇವರು ವೀರಭದ್ರೇಶ್ವರ ಅವರೂ ಇದ್ದಾರೆ, ನಮ್ಮ ಗುರುಗಳು ರಾಯರೂ ಇದ್ದಾರೆ. ಇವರಿಬ್ಬರ ಆಶೀರ್ವಾದದಿಂದ ನನ್ನ ಮನೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮ್ಮ ಸಂಸಾರನೂ ತುಂಬ ಚೆನ್ನಾಗಿದೆ. ಯಾರ ಕಣ್ಣು ಯಾರ ದೃಷ್ಟಿನೂ ಬೀಳದೆ ನನ್ನ ಸಂಸಾರ ಚೆನ್ನಾಗಿರಲಿ ಅಂತ ನಾನು ಬಯಸೋದು. ನನ್ನ ಮಗಳಿಗೆ ಒಳ್ಳೆಯ ಆರೋಗ್ಯ, ನನ್ನ ಯಜಮಾನ್ರಿಗೂ ಒಳ್ಳೆಯ ಆರೋಗ್ಯ, ದುಡಿಮೆ, ನನಗೂ ಒಳ್ಳೆಯ ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ ಎಲ್ಲನೂ ಕೊಟ್ಟಿದ್ದಾರೆ ನಮ್ಮ ರಾಯರು, ನಮ್ಮ ಮನೆ ದೇವರು. ಖಂಡಿತ ರಾಯರಿರೋದು ಮಾತ್ರ ಸತ್ಯ. ನಂಬಿದವ್ರಿಗೆ ಮಾತ್ರ ಗೊತ್ತು ರಾಯರಿದ್ದಾರೋ ಇಲ್ವೋ ಅಂತ. ಯಾವುದೇ ಆಯಿತು, ನಾವು ನಂಬಿಕೆ ಇಟ್ಟರೆ ತಾನೇ ಗೊತ್ತಾಗೋದು. ನಮ್ಮ ಕೈಲಿ ಏನೂ ಆಗಲ್ಲ ಅಂದರೆ ಆಗಲ್ಲ, ಆಗುತ್ತೆ ಅಂದರೆ ಆಗುತ್ತೆ. ಖಂಡಿತ ರಾಯರಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅವ್ರವ್ರ ಮನಸ್ಥಿತಿ, ಅವ್ರವ್ರ ಚಿಂತನೆ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ನನ್ನ ಮನಸ್ಥಿತಿ, ನನ್ನ ಚಿಂತನೆ ಏನು, ರಾಯರಿದ್ದಾರೆ, ನನ್ನ ಮನೆ ದೇವರು ಇದ್ದಾರೆ. ನನ್ನ ಮನೆ ದೇವ್ರೂ ಆಶೀರ್ವಾದ ಇದೆ, ನನ್ನ ಮನೆ ದೇವರು ನನ್ನ ಕಾಯ್ತಾರೆ, ನನ್ನ ಜೀವನದಲ್ಲೂ ಇದ್ದಾರೆ, ನನ್ನಪ್ಪ ರಾಯರೂ ಇದ್ದಾರೆ ಅನ್ನೋ ಭಾವನೆ ನನಗೆ. ಎಂತೆಂಥೋ ಪರಿಸ್ಥಿತಿಯಲ್ಲಿ ನಮ್ಮ ರಾಯರು ನನ್ನ ತುಂಬ ಚೆನ್ನಾಗಿ ಕೈ ಹಿಡಿದಿದ್ದಾರೆ. ಅವ್ರಿಗೆ ಗೊತ್ತು, ಒಂದು ಕಳ್ಕೊಂಡ್ರೆ ಇನ್ನೊಂದು ಸಿಕ್ಕೇ ಸಿಗುತ್ತೆ. ಇವರು ಪಡ್ಕೋತಾರೆ. ಯಾವ ಟೈಮಿಗೆ ಏನು ಕೊಡಬೇಕು ಅದನ್ನ ಕೊಟ್ಟೇ ಕೊಡ್ತಾರೆ ನಮ್ಮ ರಾಯರು. ಯಾರೇನು ಹೇಳಿದ್ರು ನಾನು ತಲೆ ಕೆಡಿಸ್ಕೊಳಲ್ಲ. ನನ್ನ ಮನೆ ದೇವರು ವೀರಭದ್ರೇಶ್ವರನೂ ಇದ್ದಾರೆ, ನಮ್ಮ ಗುರುಗಳು ರಾಯರೂ ಇದ್ದಾರೆ ನಮ್ಮ ಜೊತೆಗೆ ಸದಾ. ಇವಾಗಲೂ ನಮ್ಮ ಜೊತೆಗಿದ್ದಾರೆ.
ಏನು ಮಾಡಬೇಕು ಏನು ಬಿಡಬೇಕು ಅಂತ ಅವ್ರಿಗೆ ಗೊತ್ತಿದೆ, ಅವ್ರುಗಳಿಗೆ ಬಿಟ್ಟಿದ್ದು. ಅವ್ರ ಆಶೀರ್ವಾದ ಮಾತ್ರ ಖಂಡಿತ ಇದೆ. ನಾನು ತುಂಬ ನಂಬ್ತೀನಿ. ರಾಯರಿರೋದು ಮಾತ್ರ ಸತ್ಯ. ಅದು ಬಿಟ್ಟರೆ ಬೇರೆ ಏನೂ ನನ್ನ ಬಾಯಲ್ಲಿ ಬರಲ್ಲ. ಅವ್ರನ್ನ ನಂಬಿದಾಗಿಂದ ನನ್ನ ಜೀವನ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ರಾಯರು ನಮ್ಮ ಮನೆಗೆ ಬಂದಾಗಿಂದ ಎಷ್ಟು ಚೆನ್ನಾಗಿದ್ದೀವಿ, ಹೇಗಿದ್ದೀವಿ, ಹೇಗೆ ನಾವು ಯಾವ್ಯಾವ ಸಂದರ್ಭದಲ್ಲಿ ಬಚಾವಾಗಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತು. ತುಂಬ ಜನ ಹೇಳ್ತಾರೆ, ರಾಯರು ಹೂ ಪ್ರಸಾದ ಕೊಟ್ಬಿಡ್ತಾರ, ಕೇಳಿದ್ರ ತಕ್ಷಣ ಕೊಟ್ಬಿಡ್ತಾರ, ಮಾಡಿದ ತಕ್ಷಣ ವರ ಕೊಟ್ಬಿಡ್ತಾರ, ಎಲ್ಲ ದೇವರು ಕೊಡ್ತಾರೆ, ಹಾಗೆ ಹೀಗೆ. ಅದೆಲ್ಲ ಅವ್ರವ್ರ ನಂಬಿಕೆ ಬಿಟ್ಟಿದ್ದು, ಆಯಿತಾ. ನನಗೆ ನಮ್ಮ ರಾಯರು ಇದ್ದಾರೆ, ಸದಾ ಅವ್ರ ಆಶೀರ್ವಾದ ನನ್ನ ಮೇಲಿದೆ. ನನ್ನ ಮನೆಯಲ್ಲೂ ಇದ್ದಾರೆ ನಮ್ಮ ರಾಯರು, ನಮ್ಮ ಜೊತೆಗೂ ಸದಾ ಇದ್ದಾರೆ. ನನ್ನಪ್ಪ ಏನು ಕೆಲಸ ಮಾಡಿದ್ರು, ಏನು ಫಸ್ಟ್ ಮಾಡಿದ್ರು, ನಾನು ಫಸ್ಟು ಆಶೀರ್ವಾದ ತೊಗೊಳೋದೇ ನಮ್ಮ ರಾಯರದು, ನನ್ನ ಮನೆ ದೇವ್ರದ್ದು. ನನ್ನ ಮನೆ ದೇವ್ರದ್ದು ಇದ್ದಾರೋ ಅವ್ರುಗಳೆಲ್ಲ ಇರೋದ್ರಿಂದನೇ ನಾವೆಲ್ಲ ಇಷ್ಟು ಚೆನ್ನಾಗಿರೋದು ಅಲ್ವಾ. ನಮ್ಮದವರಿಗೆ ಗೊತ್ತು ನನ್ನಪ್ಪ ರಾಯರ ಪವಾಡ ಏನು ಅಂತ. ನನ್ನ ಮನೆ ದೇವರು ನನ್ನ ಜೊತೆಗಿದ್ದಾರೆ. ನನ್ನ ಮನೆ ದೇವ್ರ ಆಶೀರ್ವಾದವೂ ನನಗಿದೆ. ದೇವ್ರ ದಯದಿಂದ ನಾವು ತುಂಬ ಚೆನ್ನಾಗಿದ್ದೀವಿ. ನೆಮ್ಮದಿ ಮಾತ್ರ ತುಂಬ ಚೆನ್ನಾಗಿದೆ. ಶ್ರೀಮಂತಿಕೆ ಇಲ್ಲ ಅಂದರೂ ಪರವಾಗಿಲ್ಲ, 3 ಹೊತ್ತು ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ, ಇರೋಕ್ಕೊಂದು ಗೂಡಿದೆ ಸಾಕು. ಒಂದಲ್ಲ ಒಂದು ದಿವಸ ನಮ್ಮದೇ ಆದಂಥ ಸ್ವಂತ ಮಾಡೇ ಮಾಡ್ತಾರೆ ನನ್ನ ಮನೆ ದೇವರು, ನಮ್ಮ ಗುರುಗಳು. ಕಾಯಬೇಕು ಅಷ್ಟೇ. ಇಷ್ಟು ದಿನ ಕಾದಿದ್ದಕ್ಕೂ ಇವಾಗಿರೋದಕ್ಕೂ ತುಂಬ ಅಂದರೆ ತುಂಬ ವ್ಯತ್ಯಾಸ ಇದೆ ನಮ್ಮ ಜೀವನದಲ್ಲಿ. ಮುಂಚೆ ಇರೋದಕ್ಕೂ ಈಗಿರೋದಕ್ಕೂ ತುಂಬ ಅಂದರೆ ತುಂಬ ವ್ಯತ್ಯಾಸ ಇದೆ. ಖಂಡಿತ ರಾಯರು, ನಾನು ಅಂದ್ಕೊಂಡಿದ್ದೆ ರಾಯರೇ ಕಿತ್ಕೊಂಡ್ಬಿಟ್ರಿ ಏನಪ್ಪ ಅಂತ, ಅದನ್ನು ಕೊಡ್ತಿದ್ದಾರೆ. ಆದಷ್ಟು ಬೇಗ ಏನು ಅಂತ ನಿಮ್ಮ ಮುಂದೆ ಹೇಳ್ತೀನಿ. ಥ್ಯಾಂಕ್ ಯು.